ಕೋರಮಂಗಲ ಠಾಣೆಯಲ್ಲಿ ದಾಖಲಾಗಿರುವ ಅದೊಂದು ಕಳ್ಳತನ ಕೇಸ್ ಇಲಾಖೆಯಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗ್ತಿದೆ. ಪಿಎಸ್ಐ ಮನೆಯಲ್ಲೇ ನಡೆದಿದೆ ಎನ್ನಲಾದ ಕೃತ್ಯ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಪಿಎಸ್ಐ ಮನೆಯಲ್ಲೇ ರಾಬರಿ, 25 ದಿನ ಕಳೆದ್ರೂ ಕಳ್ಳನ ಸುಳಿವಿಲ್ಲ. ನಿಜಕ್ಕೂ ಕಳ್ಳತನವೋ ಪೊಲೀಸರೇ ಸೃಷ್ಟಿಸಿದ ಕಥೆಯೋ? ಕೋರಮಂಗಲದಲ್ಲಿರುವ ಈ ಡೂಪ್ಲೆಕ್ಸ್ ಮನೆಯಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯ ಪಿಎಸ್ಐ ಪುಟ್ಟಸ್ವಾಮಿ ವಾಸವಾಗಿದ್ದಾರೆ. ಇಲ್ಲಿಂದ ಕೂಗಳತೆ ದೂರದಲ್ಲೇ ಸ್ಟೇಷನ್ ಇದೆ. ಡಿಸಿಪಿ ಕಚೇರಿಯೂ ಇಲ್ಲೇ ಇದೆ. ಹೀಗಿದ್ರೂ 25 ದಿನಗಳ ಹಿಂದೆ ಇದೇ ಮನೆಯಲ್ಲಿ ಕಳ್ಳತನ ನಡೆದಿದ್ಯಂತೆ. ಪಿಎಸ್ಐ ಪತ್ನಿಯ ಕೈಕಾಲು ಕಟ್ಟಿ ಹಾಕಿ 12 ಲಕ್ಷ ಹಣ, ಚಿನ್ನಾಭರಣ ದೋಚಿದ್ದಾರೆ ಅಂತ ಕೇಸ್ ದಾಖಲಾಗಿದೆ. ಅಂದು ಹೆಚ್ಚುವರಿ ಪೊಲೀಸ್ ಆಯುಕ್ತರೇ ಮನೆಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಪ್ರಕರಣ ತನಿಖೆಯಲ್ಲಿದೆ. ಇವರು ಅಡಿಷನಲ್ ಸೆಕ್ಯೂರ್ ಹೋಗಿ ಬಂದಿದ್ದಾರೆ. ಪರಿಶೀಲನೆ ಮಾಡಿದ್ದೇನೆ. ಕಳ್ತನ ಇನ್ನೂ ಪತ್ತೆ ಆಗಿಲ್ಲ. ಏನಾಗಿದೆ? 10 ಲಕ್ಷ ರೂಪಾಯಿ ಹೋಗಿತ್ತು ಅವರ ಮನೆಯಿಂದ. ಸಮ್ ಗೋಲ್ಡ್ ಆರ್ನಮೆಂಟ್ಸ್ ಕೂಡ ಹೋಗಿತ್ತು. ಯಾರು ಮನೆಯಲ್ಲಿ ಬಂದು ಮನೆಗೆ ನುಗ್ಗಿ ತಗೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಸೊ ನಾವು ತನಿಖೆಯನ್ನು ಕೈಗೊಂಡು ಅದನ್ನು ಮಾಡ್ತಾ ಇದ್ದೀವಿ. ವೈಫ್ ಅವರು ಮನೆಯಲ್ಲಿ ಇದ್ದರು. ಅವರ ಬ್ರದರ್ ಫ್ಯಾಮಿಲಿ ಕೂಡ 2 ಫ್ಯಾಮಿಲಿ ಅದು ಒಂದೇ ಮನೆಯಲ್ಲಿ. ಸೊ ಇಬ್ಬರು ಸೇರಿ ಇರೋದು ಅದೇ ಮನೆಯಲ್ಲಿ. ಸೊ ಇಬ್ಬರು ವೈಫಲ್ಲಿ ಇದ್ದಾಗ ಈ ಥರ ಆಗಿತ್ತು ಅಂತ ಹೇಳಿದ್ದಾರೆ ಅವರು. ತನಿಖೆ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಪತ್ತೆ ಆಗಲಿಲ್ಲ. ಇಷ್ಟಾದರೂ ಈ ಕೇಸ್ ತನಿಖೆ ಮುಂದಕ್ಕೆ ಸಾಗ್ತಿಲ್ಲ. ಕೋರಮಂಗಲ ಪೊಲೀಸರು ನಿರ್ಲಕ್ಷ್ಯ ಒಂದ್ ಕಡೆಯಾದ್ರೆ ಎಫ್ಐಆರ್ ಮಾಹಿತಿಯನ್ನ ಇಲಾಖೆ ವೆಬ್ಸೈಟ್ನಿಂದ ಮುಚ್ಚಿಟ್ಟಿದ್ದಾರೆ. ಇನ್ನೂ ಕೆಲ ಮೂಲಗಳ ಪ್ರಕಾರ ಮನೆಯಲ್ಲಿ ಇದ್ದದ್ದು 12 ಲಕ್ಷಕ್ಕಿಂತ ಹೆಚ್ಚಿನ ಹಣ ಎನ್ನಲಾಗ್ತಿದೆ. ಆದ್ರೆ ಈ ಹಣ ಯಾರಿಗೆ ಸೇರಿದ್ದು, ಪಿಎಸ್ಐ ಮನೆಗೆ ಹೇಗೆ ಬಂತು ಅನ್ನೋ ಚರ್ಚೆ ನಡೆಯುತ್ತಿದೆ. ಕೇಸ್ ಬಗ್ಗೆ ಮಾಹಿತಿ ನೀಡಲು ಪೊಲೀಸ್ ಇಲಾಖೆಯು ಹಿಂದೇಟು ಹಾಕ್ತಿದೆ. ಪಿಎಸ್ಐ ಕುಟುಂಬದಿಂದಲೇ ನಡೆಯುತ್ತಿದ್ಯಾ ನಾಟಕ? ಮನೆಯಲ್ಲಿದ್ದ ಹಣವನ್ನ ಸಂಬಂಧಿಕರಿಗೆ ಕೊಟ್ಟು ಕುಟುಂಬದವರೇ ಕಳ್ಳತನದ ನಾಟಕವಾಡಿದ್ರಾ ಅನ್ನೋ ಶಂಕೆಯೂ ಇದೆ. ಅದೇನೇ ಇರಲಿ, ಪ್ರಕರಣದ ಸತ್ಯಾಸತ್ಯತೆಯನ್ನ ಪೊಲೀಸರೇ ಆದಷ್ಟು ಬೇಗ ಹೊರಹಾಕಬೇಕಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.